Hello students, in this session we are going to see the definitions and theorems on linear dependent and independent sets. Definition is like this: the set of vectors alpha 1 to alpha n of vector space V over the field F is said to be linearly dependent if there exist scalars C1, C2, Cn belongs to F. Not all of them are zeros, such that the linear combination exists for alpha 1 to alpha n. ಆಲ್ಫಾ 1 ಟು ಆಲ್ಫಾ ಎನ್ ಅನ್ನೋದು ಸೆಟ್ ಆಫ್ ವೆಕ್ಟಾರ್ಸು ನಾವು ವೆಕ್ಟಾರ್ ಸ್ಪೇಸಲ್ಲಿ ತೊಗೊಂಡಿರ್ತೀವಿ. ಅದನ್ನು ನಾವು ಲೀನಿಯರ್ಲಿ ಡಿಪೆಂಡೆಂಟ್ ಅಂತ ಹೇಳಬೇಕು ಅಂದರೆ ಈ ಸೆಟ್ ಆಫ್ ವೆಕ್ಟಾರ್ಸ್ಗೆ ಒಂದು ಲೀನಿಯರ್ ಕಾಂಬಿನೇಷನ್ ಬರೆದಾಗ ಎಲ್ಲ ಸಿಗಳು ಝೀರೋ ಆಗಿರಬಾರ್ದು. ಎಲ್ಲ ಸಿಗಳು ಝೀರೋ ಆಗಿರಬಾರ್ದು. ದಟ್ ಮೀನ್ಸ್ ವಾಟ್? ದೇರ್ ಎಕ್ಸಿಸ್ಟ್ ಅಟ್ಲೀಸ್ಟ್ ಒಂದು ಸಿ ಆದರೂ ಎಕ್ಸಿಸ್ಟ್ ಆಗಿರಬೇಕು. ಈ ಒಂದು ಲೀನಿಯರ್ ಕಾಂಬಿನೇಷನಲ್ಲಿ ದೇರ್ ಎಕ್ಸಿಸ್ಟ್ ಅಟ್ಲೀಸ್ಟ್ ಒನ್ ಸಿ ಮೀನ್ಸ್ ದ ಸೆಟ್ ಆಫ್ ವೆಕ್ಟರ್ಸ್ ಆರ್ ಸೆಡ್ ಟು ಬಿ linearly dependent. Likewise, the set of vectors are said to be linearly independent when all ci's are zeros. If we write the linear combination for the given vectors alpha 1 to alpha n, if we write the linear combination for the given vectors alpha 1 to alpha n by taking the scalar c1 to cn from the field f, then it implies all ci's are zeros if the given vectors are linearly independent. Linearly dependent ಅಂದಿದ್ರೆ ಅಟ್ಲೀಸ್ಟ್ ಒಂದು ಸಿ ಆದರೂ ಎಕ್ಸಿಸ್ಟ್ ಆಗಿರಬೇಕು ಲೀನಿಯರ್ಲಿ ಡಿಪೆಂಡೆಂಟ್ ಅಂತ ಹೇಳಬೇಕು ಅಂದರೆ. ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂತ ಹೇಳಬೇಕು ಅಂದರೆ ಆಲ್ ಸ್ಕೇಲಾರ್ಸ್ ಆರ್ ಝೀರೋ ಆಗಿರಬೇಕು. So the theorem is like this: show that a set containing a single non-zero vector is linearly independent. ಯಾವುದೋ ಒಂದು ಸೆಟ್ ಇದೆ, ಅದರಲ್ಲಿ ಓನ್ಲಿ ಎ ಸಿಂಗಲ್ ನಾನ್ ಝೀರೋ ವೆಕ್ಟಾರ್ ಇದೆ. ಒಂದೇ ಒಂದು ಸಿಂಗಲ್ ವೆಕ್ಟಾರ್ ಇರೋ ಅಂಥದ್ದು ಒಂದು ಸೆಟ್ ಇದೆ. ಆರ್ ವೆಕ್ಟರ್ ಕೂಡ ನಾನ್ ಝೀರೋ ವೆಕ್ಟಾರ್ ಆಗಿದೆ. ಆ ಒಂದು ಸೆಟ್ಟು ಯಾವಾಗಲೂ ನಮಗೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ಸೆಟ್ ಆಗಿರುತ್ತೆ. ಲೆಟ್ ಅಸ್ ಟೇಕ್ ಎ ಸೆಟ್ W. It contains only a single vector alpha which is non-zero. We write the linear combination of alpha by taking C from F. That means consider the linear combination C dot alpha equals to 0. That means it is a linear combination of alpha from taken C from the field F. This implies C is 0, right? C dot alpha equals to 0 implies either C is 0 or alpha is 0 from the properties of vector space. Here we have taken alpha is non-zero, so it implies only C is 0. Whenever the linear combination is there, all scalars are 0 means that vector set is said to be linearly independent. That means we have only one vector in the set of W, so the set are. Second one, prove that the set of non-zero vectors alpha 1 to alpha n of vector space V over the field F is linearly dependent if and only if sum of the vector, say alpha k, is a linear combination of its preceding vectors. ಇಲ್ಲಿ ಥಿಯರಮ್ ಅಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ, ಒಂದು ಸೆಟ್ ಆಫ್ ವೆಕ್ಟರ್ಸ್ ಇದೆ ಆಲ್ಫಾ 1 ಟು ಆಲ್ಫಾ ಎನ್ ಅಂದರೆ ಅದನ್ನು ನಾವು ವಿ ಆಫ್ ಎಫ್ ಅಲ್ಲಿ ತೊಗೊಂಡಿರ್ತೀವಿ. ಅದನ್ನು ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂತ ಹೇಳಬೇಕು ಅಂತಂದರೆ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಯಾವುದದು? ಸಮ್ ಆಫ್ ದಿ ವೆಕ್ಟಾರ್ ಆಲ್ಫಾ ಕೆ, ಅಂದರೆ ಈ ಆಲ್ಫಾ 1ಇಂದ ಆಲ್ಫಾ ಎನ್ ತನಕ ಯಾವುದೋ ಒಂದು ವೆಕ್ಟಾರ್ ತಗೊಳ್ತೀವಿ ಆಲ್ಫಾ ಕೆ ಅಂತ, ವೇರ್ ಕೆ ಇಸ್ ಗ್ರೇಟರ್ ದೆನ್ 1. ಅಂದರೆ ಡೋಂಟ್ ಚೂಸ್ ಆಲ್ಫಾ 1. ಆಫ್ಟರ್ ಆಲ್ಫಾ 1 ಆಲ್ಫಾ 2 ಆಗ್ಬೋದು, ಆಲ್ಫಾ 3 ಆಗ್ಬೋದು, ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ಫಾರ್ ಸಮ್ ಆಲ್ಫಾ ಕೆ ಅಂತ ಹೇಳಿದ್ದೀವಿ. ಈಸ್ ಎ ಲೀನಿಯರ್ ಕಾಂಬಿನೇಷನ್ ಆಫ್ ಇಟ್ಸ್ ಪ್ರಿಸೀಡಿಂಗ್ ವೆಕ್ಟಾರ್ಸ್. ಆ ಮಧ್ಯ ಇರೋ ಯಾವುದೋ ಒಂದು ಆಲ್ಫಾನ ತಗೊಂಡು ಆ ಆಲ್ಫಾನ ನಾವು ಏನಂತ ಎಕ್ಸ್ಪ್ರೆಸ್ ಮಾಡ್ಬೋದು? ದಿಸ್ ಮಿಡಲ್ ಆಲ್ಫಾ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ದಿ ಲೀನಿಯರ್ ಕಾಂಬಿನೇಷನ್ ಆಫ್ ಇಟ್ಸ್ ಪ್ರಿಸೀಡಿಂಗ್ ವೆಕ್ಟಾರ್ಸ್. ಅದರಿಂದಿಂದು ಫಾರ್ ಎಕ್ಸಾಂಪಲ್ ಇವಾಗ ಆಲ್ಫಾ 2 ಇದೆ, ಆಲ್ಫಾ 2 ಮತ್ತು ಆಲ್ಫಾ 1 ಆಲ್ಫಾ 2 ಎರಡೇ ಇರೋ ಅಂತ ಒಂದು ಸೆಟ್ ಇದೆ ಅಂತ ಅನ್ಕೊಳ್ಳೋಣ. ಅದನ್ನು ನಾವು ಲೀನಿಯರ್ ಕಾಂಬಿನೇಷನಲ್ಲಿ ಬರೆದಾಗ C1 ಆಲ್ಫಾ 1 ಪ್ಲಸ್ C2 ಆಲ್ಫಾ 2 ಈಕ್ವಲ್ಸ್ ಟು 0 ಅಂತ ಬರೆದ್ರೆ ನಾವು ಅದನ್ನು ಆಲ್ಫಾ 2ನ ಅದು ರೈಟ್ ಹ್ಯಾಂಡ್ ಸೈಡಿಗೆ ತೊಗೋಬೋದಲ್ಲ. ಆಲ್ಫಾ 2ನ ಲೆಫ್ಟ್ ಹ್ಯಾಂಡ್ ಸೈಡಿಗೆ ತೊಗೊಂಡು ಇನ್ನು ಉಳಿದಿದ್ದ ಟರ್ಮ್ಸ್ನ ರೈಟ್ ಹ್ಯಾಂಡ್ ಸೈಡಿಗೆ ತೊಗೊಂಡ್ರೆ
you can imagine, no? So C1 alpha 1 plus C2 alpha 2 equals to 0 ಇದೆ. So alpha 2 ನ ನಾವು equals to ಅಂತ ಬರೆದು minus of C1 alpha 1 divided by C2 ಅಂತ ಬರಿಬಹುದು. So that means what? It is also the linear combination of its preceding vector alpha 1 ಅಂತ. Let us see in the proof. We are going to prove first if part. That means take the first sentence as given and prove the second sentence. That means first sentence is what? The set of non-zero vectors alpha 1 to alpha n of v of f is linearly dependent. We know that from the definition of linear dependent, we can write the linear combination for the given vectors alpha 1 to alpha n by taking c1, c2, c3, ck, cn from the field f. And also we can note that not all ci's are 0. That means c1 alpha 1 plus c2 alpha 2 plus c3 alpha 3 up to cn alpha n, there exist n number of vectors. Let us assume in the middle of alpha 1 to alpha n there exists alpha k. For the alpha k vector we have taken ck as the scalar from f, like this. Let ck be the last non-zero scalar. Let ck be the last non-zero scalar. Then afterwards ck plus 1, ck plus 2 up to cn are all zeros. ಅಂದರೆ ನಾವು ಲೀನಿಯರ್ಲಿ ಡಿಪೆಂಡೆಂಟ್ ಸೆಟಲ್ಲಿ ನಾವೇನು ಹೇಳಿದ್ದೀವಿ, ನಾಟ್ ಆಲ್ ಆಫ್ ದೆಮ್ ಆರ್ ಝೀರೋಸ್ ಅಂತ. ಎಲ್ಲ ಸಿಗಳು ಝೀರೋ ಆಗಿರಲ್ಲ ಅಂತ, ಬಟ್ ಸಮ್ ಆಫ್ ದೆಮ್ ಆರ್ ಝೀರೋ ಮೇ ಬಿ ಅಲ್ವಾ. ಸೊ ಅದಕ್ಕೆ ಏನು ಮಾಡ್ತೀವಿ, ಅಪ್ ಟು ಸಿ ಕೆ ತನಕ C1 ಇಂದ C2 C3 ಅಪ್ ಟು ಸಿ ಕೆ ತನಕ ಝೀರೋನೇ ಆಗಿಲ್ಲ. ಇನ್ನು ಮುಂದೆ ಇರೋ ಅಂಥ ಎಲ್ಲ ಸ್ಕೇಲರ್ಸು ಝೀರೋ ಆಗಿರ್ಬೋದು ಅಂತ ಅಸ್ಯೂಮ್ ಮಾಡ್ಕೋತಾ ಇದ್ದೀವಿ. ಲೆಟ್ ಸಿ ಕೆ ಬಿ ದ ಲಾಸ್ಟ್ ನಾನ್ ಝೀರೋ ಸ್ಕೇಲಾರ್. ಸಿ ಕೆ ಅನ್ನೋದೇ ನಾನ್ ಝೀರೋ ಸ್ಕೇಲಾರ್ ಆಗಿದೆ. ಸೊ ಅಲ್ಲಿಗೆ ಏನಾಗುತ್ತೆ, ಅದರ ನೆಕ್ಸ್ಟ್ ಇರೋ ಅಂಥ ಸ್ಕೇಲಾರ್ಸು ಸಿ ಕೆ ಪ್ಲಸ್ 1, ಸಿ ಕೆ ಪ್ಲಸ್ 2, ಸಿ ಎನ್ ತನಕನೂ ಪ್ರತಿಯೊಂದು ಸ್ಕೇಲಾರು ಝೀರೋ ಆಗಿದೆ ಅಂತ ಅಸ್ಯೂಮ್ ಮಾಡಿಕೊಂಡು ಈಗ ನಾವೇನು ಬರಿಬೋದು, ಇದಕ್ಕೆ ಒಂದು ಲೀನಿಯರ್ ಕಾಂಬಿನೇಷನಲ್ಲಿ ಸಿ ಕೆ ಪ್ಲಸ್ 1 ಮತ್ತು ಆಲ್ಫಾ ಕೆ ಪ್ಲಸ್ 1 ಇದೆ ಅಂತ ಇದ್ರ ನೆಕ್ಸ್ಟ್ ಟರ್ಮ್ನು ಮೆನ್ಷನ್ ಮಾಡಿದ್ದೀವಿ. ಸಿ ಕೆ ಆಲ್ಫಾ ಕೆ ಇನ್ ದ ಮಿಡಲ್ ಟರ್ಮ್ ಅಂತ ತಗೊಂಡು ಇದ್ರ ನೆಕ್ಸ್ಟ್ ಟರ್ಮ್ನು ಕೂಡ ಮೆನ್ಷನ್ ಮಾಡಿ ಒಂದು ಲೀನಿಯರ್ ಕಾಂಬಿನೇಷನ್ ಬರ್ದಿರೋದ್ರಲ್ಲಿ ಅಪ್ ಟು ಸಿ ಕೆ ನಾವು ಅದೇ ಲೀನಿಯರ್ ಕಾಂಬಿನೇಷನ್ನ ಬರೆದು ಆಫ್ಟರ್ ಸಿ ಕೆ ನಾವು ಸಿ ಕೆ ಪ್ಲಸ್ 1ಗೆ 0 ಸಬ್ಸ್ಟಿಟ್ಯೂಷನ್ ಮಾಡಿ ಸಿ ಎನ್ಗೂ 0 ಸಬ್ಸ್ಟಿಟ್ಯೂಷನ್ ಮಾಡಿ ಬರೆದಿದ್ದೀವಿ. ಈಗ ಇದನ್ನೇ ನಾವು ರಿಅರೇಂಜ್ ಮಾಡಿ ಬರೆದ್ರೆ ಸಿ ಕೆ ಆಲ್ಫಾ ಕೆನ ಲೆಫ್ಟ್ ಸೈಡಲ್ಲಿ ಇಟ್ಕೊಂಡು ಇನ್ನು ಉಳಿದಿದ್ದ ಟರ್ಮ್ಸ್ನೆಲ್ಲ ರೈಟ್ ಸೈಡಿಗೆ ತೊಗೊಂಡ್ರೆ ಏನಾಗುತ್ತೆ, ಮೈನಸ್ ಆಫ್ C1 ಆಲ್ಫಾ 1, ಮೈನಸ್ ಆಫ್ C2 ಆಲ್ಫಾ 2, ಮೈನಸ್ ಆಫ್ C3 ಆಲ್ಫಾ 3 ಅಪ್ ಟು ಮೈನಸ್ ಆಫ್ ಸಿ ಕೆ ಮೈನಸ್ 1 ಆಲ್ಫಾ ಕೆ ಮೈನಸ್ 1. ಅಂದರೆ ನಾವಿಲ್ಲಿ ಸಿ ಕೆ ಅಪ್ ಟು ಹಿಯರ್ ಸಿ ಕೆ ಆಲ್ಫಾ ಕೆ ತನಕ ನಾವು ತೊಗೊಂಡಿದ್ದೀವಿ, ಇನ್ನು ಉಳಿದಿದ್ದೆಲ್ಲ 0. ಅಂದರೆ ಈ ಸಿ ಕೆ ಆಲ್ಫಾ ಕೆನ ಲೆಫ್ಟ್ ಸೈಡಲ್ಲಿ ತೊಗೊಂಡಿದ್ದೀವಿ ಅಂದರೆ ಇದ್ರ ಪ್ರೀವಿಯಸ್ ಟರ್ಮ್ ಏನಾಗಿರುತ್ತೆ, ಸಿ ಕೆ ಮೈನಸ್ 1 ಆಲ್ಫಾ ಕೆ ಮೈನಸ್ 1 ಆಗಿರುತ್ತೆ. ಇದಿಷ್ಟು ಟರ್ಮ್ಸ್ನ ಈ ಲೆಫ್ಟ್ ಸೈಡಲ್ಲಿ ಇರೋವಂಥದ್ದು ಸಿ ಕೆ ಆಲ್ಫಾ ಕೆಗೆ ಲೆಫ್ಟ್ ಸೈಡಲ್ಲಿ ಇರೋವಂಥದ್ದೆಲ್ಲ ನಾವು ಈಕ್ವಾಲಿಟಿ ಸೈನಿಂದ ಈ ಕಡೆ ರೈಟ್ ಸೈಡಿಗೆ ತೊಗೊಂಡಾಗ ಅದಷ್ಟು ಟರ್ಮ್ಸ್ ನೆಗೆಟಿವ್ ಸೈನಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀವಿ. ಈಗ ನಾವೇನಂತ ಪ್ರೂವ್ ಮಾಡಬೇಕಾಗಿರೋದು, ಆಲ್ಫಾ ಕೆ ಈಸ್ ದ ಲೀನಿಯರ್ ಕಾಂಬಿನೇಷನ್ ಆಫ್ ಇಟ್ಸ್ ಪ್ರಿಸೀಡಿಂಗ್ ವೆಕ್ಟರ್ಸ್ ಅಂತ ಪ್ರೂವ್ ಮಾಡಬೇಕಾಗಿರೋದು. ಸೊ ನಮಗೆ ಇಲ್ಲಿ ಆಲ್ಫಾ ಕೆ ಜೊತೆ ಸಿ ಕೆ ಅನ್ನೋದೇನಿದೆ ಇದನ್ನು ನಾವು ರಿಮೂವ್ ಮಾಡಬೇಕು. ಇದನ್ನು ರಿಮೂವ್ ಮಾಡಬೇಕು ಅಂದರೆ ಮಲ್ಟಿಪ್ಲೈ ಬೈ ಸಿ ಕೆ ಇನ್ವರ್ಸ್ ಅಂತ ತಗೊಳ್ಳೋಣ. ಇದು ಸಿ ಕೆ, ಇದರದ್ದು ಇನ್ವರ್ಸಿಂದ ನಾವು ಮಲ್ಟಿಪ್ಲೈ ಮಾಡಿದ್ರೆ ಇಟ್ ಬಿಕಮ್ಸ್ 1 in the left side, and for the right side it is ck inverse is multiplied by all the scalars. So let us see, multiply by ck inverse. So in the left side we get only alpha k, in the right hand side wherever it is scalars it is multiplied by ck inverse, that is minus c1 ck inverse alpha 1 plus, ಅಂದರೆ ನಾವು ಮೈನಸ್ನ ಬ್ರ್ಯಾಕೆಟಲ್ಲಿ ತಗೋತಾ ಇದ್ದೀವಿ, so we can show it as plus. So it is the linear combination of its preceding vectors like this, okay, where k is greater than 1. That means we have chosen alpha, it is not the first vector, second vector onwards, like that. For k equals to 1, what happens if k equals to 1 means k equals to 1 ಅಂತಂದಾಗ ಲೀನಿಯರ್ ಕಾಂಬಿನೇಷನ್ ಬರೆದಾಗ ನಾವು k ಅನ್ನೋದು 1 ಆಗಿದ್ರೆ ಅಪ್ ಟು k ತನಕ ನಾವು ನಾನ್ ಝೀರೋ ಸ್ಕೇಲಾರ್ಸ್ ಇದೆ ಅಂತ ಒಂದು ಲೀನಿಯರ್ ಕಾಂಬಿನೇಷನ್ ಬರೆದ್ವಿ, ಪ್ರೀವಿಯಸ್ ಸ್ಲೈಡಲ್ಲಿ ಇದೆ ಅದು. ಅಪ್ ಟು k ವರೆಗೆ ಅಂದರೆ ಸಿ ಕೆ ಆಲ್ಫಾ ಕೆ ತನಕ ಎಲ್ಲ ಸಿಗಳು
ನಾನ್ ಝೀರೋ ಆಗಿದೆ, ಆಫ್ಟರ್ ಸಿ ಕೆ ಇಟ್ ವಿಲ್ ಬಿ ಝೀರೋ ಅಂತ ತಗೊಂಡಿದೀವಲ್ವಾ. ಸೊ ಆ ಕಂಡೀಷನ್ ಅಲ್ಲಿ ಹೇಳ್ತಾ ಇದ್ದೀನಿ. ಇಫ್ ವಾಟ್ ಹ್ಯಾಪನ್ಸ್ ಇಫ್ ಕೆ ಅಂದ್ರೆ ನಾವು ಇಲ್ಲಿ ಮೆನ್ಷನ್ ಮಾಡ್ಬಿಟ್ಟಿದೀವಿ ವೆರ್ ಕೆ ಶುಡ್ ಬಿ ಆಲ್ವೇಸ್ ಗ್ರೇಟರ್ ದೆನ್ 1 ಅಂತ. ವಾಟ್ ಹ್ಯಾಪನ್ಸ್ ಫಾರ್ ಕೆ ಈಕ್ವಲ್ಸ್ ಟು 1ಗೆ, ಫಾರ್ k equals to 1 ಅಂತ ತಗೊಂಡಾಗ ಲೀನಿಯರ್ ಕಾಂಬಿನೇಷನ್ ಅಲ್ಲಿ there exists only one scalar multiplication, that is c1 alpha 1 equals to 0. Then we have taken all non-zero vectors alva. So given it is alpha is not 0, c1 must be 0. c1 0 ಆಗೋಯ್ತು ಅಂತಂದ್ರೆ ಗಿವನ್ ಸೆಟ್ ಆಫ್ ವೆಕ್ಟರ್ಸ್ ನಾವು ಲೀನಿಯರ್ ಡಿಪೆಂಡೆಂಟ್ ಅಂತ ಹೇಳಕ್ಕಾಗೋದಿಲ್ಲ, ಯಾಕಂದ್ರೆ ಅಟ್ಲೀಸ್ಟ್ 1 c ಆದ್ರೂ ಎಕ್ಸಿಸ್ಟ್ ಆಗಿರ್ಲೇಬೇಕು. ಸೊ c1 equals to 0 condition implies it is a contradiction to linear dependence, therefore k must be greater than 1. So converse part it is. Converse part means if we have taken any alpha k, it can be represented as the linear combination of its preceding vectors. We have to show that alpha 1 to alpha n are the linear dependent set. Okay, so alpha k is the linear combination of its preceding vectors. So write the alpha k in the linear combination of its preceding vectors. That means alpha k means ಇದು ಆಲ್ಫಾ ಕೆದು ಸ್ಕೇಲರ್ ಏನಾಗಿರುತ್ತೆ ಸಿ ಕೆ ಆಗಿರುತ್ತೆ. ಸೊ ಇದ್ರದ್ದು ಹಿಂದಿನ ವೆಕ್ಟರ್ಸ್ ಏನಾಗಿರುತ್ತೆ ಆಲ್ಫಾ ಕೆ ತನಕ ಅಂದರೆ ಆಲ್ಫಾ 1 ಆಲ್ಫಾ 2 ಆಲ್ಫಾ 3 ಅಪ್ ಟು ಆಲ್ಫಾ ಕೆ ಮೈನಸ್ 1. ಸೊ ಅಪ್ ಟು ಸಿ ಕೆ ಮೈನಸ್ 1 ಸ್ಕೇಲಾರ್ಸ್ನ ತಗೊಂಡು ಒಂದು ಲೀನಿಯರ್ ಕಾಂಬಿನೇಷನ್ ಬರಬೇಕು. ಇದು ಬರೆದಾದ್ಮೇಲೆ ಈ ಆಲ್ಫಾ ಕೆನೂ ಈ ಕಡೆ ಸೈಡ್ ತಗೊಂಡ್ರೆ ರೈಟ್ ಹ್ಯಾಂಡ್ ಸೈಡ್ ತಗೊಂಡ್ರೆ ಮೈನಸ್ ಆಲ್ಫಾ ಕೆ ಆಗಿದೆ. ಸೊ ಈ ಮೈನಸ್ ಆಲ್ಫಾ ಕೆ ಅನ್ನೋದನ್ನು ಕೂಡ ನಾವು ಪ್ಲಸ್ ಆಫ್ ಮೈನಸ್ 1 ಇಂಟು ಆಲ್ಫಾ ಕೆ ಅಂತ ಬರಿಬಹುದು. ರೈಟ್, ವಿ ರೈಟ್ ದಿ ಎಬೋವ್ ಲೀನಿಯರ್ ಕಾಂಬಿನೇಷನ್ ಆಸ್ ಇಟ್ ಈಸ್ ಅಪ್ ಟು ಸಿ ಕೆ ಮೈನಸ್ 1 ಆಲ್ಫಾ ಕೆ ಮೈನಸ್ 1. ದೆನ್ ರೈಟ್ ದಿಸ್ ಮೈನಸ್ ಆಲ್ಫಾ ಕೆ ಆಸ್ ಪ್ಲಸ್ ಆಫ್ ಮೈನಸ್ 1 ಇಂಟು ಆಲ್ಫಾ ಕೆ. ಆ್ಯಂಡ್ ಇನ್ನು ನೆಕ್ಸ್ಟ್ ಇರೋ ಅಂಥ ಎಲ್ಲ ಸ್ಕೇಲಾರ್ಸು 0 ಆಗಿರ್ಬೋದು, ನೋ ಪ್ರಾಬ್ಲಮ್. ಸೊ ಇಲ್ಲಿ ಸಿ ಕೆ ಅನ್ನೋದು ಮೈನಸ್ 1 ಅಂತ ನಮಗೆ ಕಾಣಿಸ್ತಿದೆ ಅಲ್ಲ, ಅದು ಅಟ್ಲೀಸ್ಟ್ ನಾನ್ ಝೀರೋ ಅಂತ ತಗೋಬಹುದು. ಬಿಕಾಸ್ ನಮಗೆ ಗೊತ್ತಿಲ್ಲ ಇದು C1 C2 C3 CK ಮೈನಸ್ 1 ಅವೆಲ್ಲ ಝೀರೋನೋ ಝೀರೋ ಅಲ್ವೋ ಅಂತ ಗೊತ್ತಿಲ್ಲ. ಬಟ್ ನಮಗಿಲ್ಲಿ ವಿಜುವಲಿ ವಿ ಕ್ಯಾನ್ ಸಿ ದಟ್ CK is minus 1. CK is minus 1 which is non-zero. That means what? There exists at least one C. There exists at least one C. ಅದು ನಮಗೆ ಯಾವುದು ಡೆಫಿನೇಷನ್ ಆಗುತ್ತೆ? ಲೀನಿಯರ್ಲಿ ಡಿಪೆಂಡೆಂಟ್ ಡೆಫಿನೇಷನ್ ಆಗುತ್ತೆ. ಲೀನಿಯರ್ಲಿ ಡಿಪೆಂಡೆಂಟ್ ಡೆಫಿನೇಷನ್ ಅಲ್ಲಿ ಏನು ಹೇಳ್ತೀವಿ ನಾವು, ಈಗ ಆಲ್ಫಾ 1 ಟು ಆಲ್ಫಾ ಎನ್ ಅನ್ನೋ ವೆಕ್ಟರ್ಸು ಲೀನಿಯರ್ಲಿ ಡಿಪೆಂಡೆಂಟ್ ಆಗಬೇಕು ಅಂದರೆ ದೇರ್ ಎಕ್ಸಿಸ್ಟ್ ಅಟ್ ಲೀಸ್ಟ್ ಒನ್ ಸಿ. ದಟ್ ಮೀನ್ಸ್ ವಿ ಕ್ಯಾನ್ ರೈಟ್ ದಿ ಲೀನಿಯರ್ ಕಾಂಬಿನೇಷನ್ ಫಾರ್ ಆಲ್ಫಾ 1 ಟು ಆಲ್ಫಾ ಎನ್ ಬೈ ಟೇಕಿಂಗ್ C1 ಟು CN ಫ್ರಮ್ ದಿ ಫೀಲ್ಡ್ ಎಫ್. ನಾಟ್ ಆಲ್ ಆಫ್ ದೆಮ್ ಆರ್ ಝೀರೋಸ್ ಅಂತ ಡೆಫಿನೇಷನ್ ಹೇಳಿದ್ದೀವಿ. ಸೊ ಇಲ್ಲಿ ದೇರ್ ಎಕ್ಸಿಸ್ಟ್ ಅಟ್ ಲೀಸ್ಟ್ ಒನ್ ಸಿ ಅಂತಂದರೆ ಅದು ಅದಕ್ಕೆ ಮೀನಿಂಗ್ ಆಗುತ್ತೆ. Not all of them are zeros anta. So it is the definition for linearly dependent. So we have shown that there exists at least one C which is non-zero. That means what? The set of non-zero vectors alpha 1 to alpha n of vector space V of f is linearly dependent.